ಪಕ್ಷ ಈ ಭಾಗಕ್ಕೆ 371 ಜೆ ಕೊಟ್ಟಿದೆ. ಯಾರಿಂದಲೂ ಕಾಂಗ್ರೆಸ್ ಅಳಿಸಲಾಗದು ಎಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಅವರು ಪ್ರಾಸ್ತಾವಿಕ ಮಾತನಾಡಿ, ಸೇಡಂನಲ್ಲಿ ಬೇಳೆಕಾಳು ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಬೇಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇಡಿಕೆ ಸಲ್ಲಿಸಿ ಮಾತನಾಡಿ, ಸೇಡಂ ಉಪವಿಭಾಗ ವ್ಯಾಪ್ತಿಗೆ ಬರುವ ಸೇಡಂ, ಚಿಂಚೋಳಿ, ಚಿತ್ತಾಪುರ, ಕಾಳ್ಗಿ, ಶಹಾಬಾದ್ ಪ್ರದೇಶಗಳು ಅತಿ ಹೆಚ್ಚು ಬೇಳೆಕಾಳು ಬೆಳೆಯುವ ಪ್ರಮುಖ ಪ್ರದೇಶಗಳಾಗಿವೆ. ಜಿಲ್ಲೆಯ 60% ಸರಾಸರಿ ನಡುವೆ ಸೇಡಂ ಉಪವಿಭಾಗದ ಒಟ್ಟು ಸಾಗುವಳಿ ಪ್ರದೇಶದ 85% ಭಾಗದಲ್ಲಿ ಬೇಳೆಕಾಳುಗಳನ್ನು ಮಾತ್ರ ಬೆಳೆಯಲಾಗ್ತಾ ಇದೆ. ಬೆಳಗಾವಿಯ ಸಕ್ಕರೆ ಸಂಸ್ಥೆಯ ಮಾದರಿಯಲ್ಲಿಯೇ ಸೇಡಂ ಕೇಂದ್ರ ಸ್ಥಾನವನ್ನಾಗಿಸಿ ಬೇಳೆಕಾಳು ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿದಲ್ಲಿ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಹಾಗೂ ವಾಗ್ದಾರಿ ರಿಬ್ಬನ್ಪಲ್ಲಿ ನಡುವಿನ ಚತುಷ್ಪಥ ಹೆದ್ದಾರಿ ಪತ್ರದಲ್ಲಿ ಬರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ರು. ಇಂದಿನ ಈ ಒಂದು ಸೇಡಂ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನೆ ಸುಮಾರು 688 ಕೋಟಿ ರೂಪಾಯಿ ವೆಚ್ಚದ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತು ಈ ಭಾಗಕ್ಕೆ ಆರ್ಟಿಕಲ್ 371 ಜೆ ಎಂದೂ ಯಾರೂ ಮರೆಯಕ್ಕೆ ಆಗದೆ ಇರತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಭಾಗದ ಧೀಮಂತ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾವು ಎಂದೂ ಮರೆಯಕ್ಕಾಗಲ್ಲ. ಅವರು ಕೂಡ ಇಲ್ಲಿ ಬಂದಿದ್ದಾರೆ ಮತ್ತು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯದ ಬಡವರಿಗೆ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರಕ್ಕೆ ಹೆಸರಿಗೆ ಹೆಗ್ಗಳಿಕೆಗೆ ಹೆಸರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರ ಹಗಲಿರುಳ ಶ್ರಮೆ ಫಲವಾಗಿ ಈ ಒಂದು ನಮ್ಮ ಸರ್ಕಾರ ಏನು ಬಂದಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹಳಷ್ಟು ಸಮಯ ಆಗಿರೋದ್ರಿಂದ ನಾನು ಯಾರ ಹೆಸರು ತೆಗೆದುಕೊಳ್ತಾ ಇಲ್ಲ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಎಲ್ಲ ಶಾಸಕ ಮಿತ್ರರೇ, ನಿಗಮ ಮಂಡಳಿಗಳ ಅಧ್ಯಕ್ಷರೇ, ವಫ್ ಕಮಿಟಿಯ ರಾಜ್ಯಾಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ಇವತ್ತು ಸೇಡಂನಲ್ಲಿ ನಮ್ಮ ಚುನಾವಣೆಯ ನಂತರ ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸೇಡಂಗೆ ಬಂದಿದ್ದಾರೆ. ಸೇಡಂಗೆ ಯಾಕೆ ಬಂದಿದ್ದಾರೆ ಅಂತಂದ್ರೆ, ಈ 2.5 ವರ್ಷದಲ್ಲಿ ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಸೇಡಂ ತಾಲೂಕಲ್ಲಿ ಮಾಡಿದ್ದೀವಿ. ನಮ್ಮ ಸರ್ಕಾರ 5 ಗ್ಯಾರಂಟಿಗಳ ಜೊತೆಗೆ ಇವತ್ತು ಅಭಿವೃದ್ಧಿಯ ಪರ್ವವನ್ನೇ ಹರಿಸತಕ್ಕಂಥ ಸರ್ಕಾರ. ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಸೇಡಂ ತಾಲೂಕಿನಲ್ಲಿ, ಸೇಡಂ ಮತಕ್ಷೇತ್ರದಲ್ಲಿ ಇವತ್ತು 688 ಕೋಟಿ ರೂಪಾಯಿ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಈಗ ಆಗ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು. 2 ವರ್ಷದಲ್ಲಿ ಸುಮಾರು 300ಗಿಂತ ಹೆಚ್ಚು ಕೋಟಿ ಹಣವನ್ನು ಈಗಾಗಲೇ ನಾನು ಅನೇಕ ಅಡಿಗಲ್ಗಳನ್ನು ಮಾಡಿದ್ದೀನಿ. ಸೇಡಂ ತಾಲೂಕಿನಲ್ಲಿ ಅನೇಕ ಉದ್ಘಾಟನೆಗಳನ್ನು ಮಾಡಿದ್ದೀನಿ. ಅವೆಲ್ಲ ಬಿಟ್ಟು ಹೇಳ್ತಾ ಇದ್ದೀವಿ ನಾವು. ಅಂದರೆ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಸೇಡಂ ಮತಕ್ಷೇತ್ರದ ಒಂದರಲ್ಲೇ 1,000 ಕೋಟಿಗಿಂತ ಹೆಚ್ಚು ಹಣವನ್ನು ನಮ್ಮ ಸರ್ಕಾರ ಇಲ್ಲಿ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ದಾಖಲೆ. ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
ಇಲ್ಲಿ ನಡೆದಿರ್ತಕ್ಕಂಥ ಸೇಡಂ ಜನತೆಗೆ ಒಂದು ಮಾತನ್ನ ನಾನು ನೆನಪಿಸ್ಕೊಳ್ಳಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಇದೇ ಮೈದಾನದಲ್ಲಿ ಚುನಾವಣೆಗಿಂತ ಮುಂಚೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಇದೇ ಮೈದಾನದಲ್ಲಿ ಬಂದಿದ್ರು. ಚುನಾವಣೆಗಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಸೇಡಂ ನಗರಕ್ಕೆ ಮುದೋಳಲ್ಲಿ ಬಂದು ವಾಗ್ದಾನವನ್ನ ಮಾಡಿದ್ವಿ. ನಾವೇನು ವಾಗ್ದಾನ ಮಾಡಿದ್ವಿ? ನಮ್ಮ ಸರ್ಕಾರ ಬಂದ್ರೆ ಈ ರಾಜ್ಯದ ಬಡವರಿಗಾಗಿ, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಒಂದು ಮನೆಗೆ ನಾವು ಏನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಇಲ್ಲಿವರೆಗೆ 5 ಗ್ಯಾರಂಟಿಗಳನ್ನ ಇವತ್ತು ಬಡವರ ಮನೆ ಬಾಗಿಲಿಗೆ 1,20,00,000 ಹಣವನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಸರ್ಕಾರ ಯಾವುದಾದ್ರಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನೀವು ಯಾರು ಮರೆಯುವಂತಿಲ್ಲ. ಈ 5 ಗ್ಯಾರಂಟಿಗಳ ಜೊತೆ ನಾವು 1,000 ಕೋಟಿ ಹಣವನ್ನ ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಇಲ್ಲಿ ವಿಶೇಷವಾಗಿ ಎತ್ತು ನೀರಾವರಿ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನೀರಾವರಿ ಸಚಿವರಾಗಿದ್ದಾಗ ಕಾಗಿಣಾ ನದಿ ಮೇಲೆ ಎಲ್ಲಾ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು, ಭೀಮಾ ನದಿ ಮೇಲೆ ಎಲ್ಲಾ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನ ಮಾಡಿದ್ರು. ಆದ್ರೆ ಅದ್ರ ಉಪಯೋಗ ನಮ್ಮ ರೈತರು ಅಷ್ಟು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಇವತ್ತು ಎತ್ತು ನೀರಾವರಿಗೆ, ಲಿಫ್ಟ್ ಇರಿಗೇಷನ್ಗೆ ಸುಮಾರು 320 ಕೋಟಿ ರೂಪಾಯಿ ಇವತ್ತು ಅಡಿಗಲನ್ನ ಮಾಡಿ ಇವತ್ತು ಕೆಲಸ ಪ್ರಗತಿಯಲ್ಲಿದೆ. ಇನ್ನು 500 ಕೋಟಿ ವೆಚ್ಚದಲ್ಲಿ ಇನ್ನು 10,000 ಹೆಕ್ಟೇರ್ಗೆ ಆಗಬೇಕು ಅಂತಕ್ಕಂಥದ್ದು ನಾನು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೇನೆ. ಇವತ್ತು 5 ಗ್ಯಾರಂಟಿಗಳ ಜೊತೆಗೆ ಇನ್ನೂ 2 ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ. ಅದೇನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಘೋಷಣೆಯನ್ನ ಮಾಡಿದ್ರು ಕಲಬುರಗಿಯಲ್ಲಿ, ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೀವಿ ಅಂತ. ಇವತ್ತು 5,000 ಕೋಟಿ ನಮ್ಮ ಸರ್ಕಾರ ಕೊಟ್ಟಿದೆ. ಈ ಭಾಗದ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಈ ಭಾಗದ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀವಿ. ಈ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ. ತಾವೆಲ್ಲ ನೆನ್ಪಿಡ್ಬೇಕು, ಯಾವಾಗ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದಿವೆ, ನಾವು ಸಾಮಾನ್ಯ ಜನರ ಪರವಾಗಿ ಇವತ್ತು ಕಾನೂನುಗಳನ್ನ ಮಾಡಿದ್ದೀವಿ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಇವತ್ತು ಬಡವರ ಹಿತವನ್ನ ಕಾಪಾಡ್ತಕ್ಕಂಥ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರೆಲ್ಲ ಬಂದಿದ್ದಾರೆ, ತಮಗೆ ವಿಸ್ತಾರವಾಗಿ ಮಾತಾಡ್ತಾರೆ. ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಾವು ಯಾವತ್ತು ಕೂಡ ಸೇಡಂ ಜನತೆ ಒಂದು ಬಹಳ ದೊಡ್ಡ ಬಹುಮತದಿಂದ ನನಗೆ ಆರಿಸಿದ್ರಿ. ನಾನು ಯಾವತ್ತೂ ಕೂಡ ಸೇಡಂ ಜನತೆಗೆ ಚಿರುಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು 3 ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡ್ತಾ ಇದ್ದೀನಿ. ಸೇಡಂ ಪರವಾಗಿ ನಮ್ಮ ವಗ್ದಾರಿ ರಿಬ್ಬನ್ಪಲ್ಲಿ ರಸ್ತೆ ಈಗಾಗಲೇ ಕಳೆದ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದು 4 ಲೇನ್ ರೋಡ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಇದೆ. ಎರಡನೇದು, ಇಲ್ಲಿ ಸೇಡಂ ತಾಲೂಕು ತೊಗರಿಯ ಖನಿಜ ಇದು. ಸೇಡಂ, ಚಿತಾಪೂರು ಮತ್ತು ಚಿಂಚೋಳಿ ಇವತ್ತು ಇಡೀ ದೇಶದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ತೊಗರಿ ಬೆಳೀತಕ್ಕಂಥ ನಾಡು. ಇವತ್ತು ಬೇಳೆಕಾಳು ಅಭಿವೃದ್ಧಿ ಸಂಸ್ಥೆ ಸೇಡಂನಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ. ಯಾಕಂದ್ರೆ ನಮ್ಮ ರೈತರು ಗೊಡ್ರೋಗ ಬಂದು ಇವತ್ತು ಸಂಪೂರ್ಣವಾಗಿ ತೊಗರಿ ಹಾಳಾಗಿ ಹೋಗಿದೆ. ಈ ತೊಗರಿದ ಅಭಿವೃದ್ಧಿ ಸಲುವಾಗಿ ಇದನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಬೇಳೆಕಾಳು ಅಭಿವೃದ್ಧಿ, ಇವತ್ತು ಪಲ್ಸಸ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನ ಸೇಡಂನಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ. ಮತ್ತು ಮೂರನೇದು, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಇದೆ. ಇಲ್ಲಿ ಇನ್ನೂ ಈಗ 8,000 ಹೆಕ್ಟೇರ್ ನೀರಾವರಿಯನ್ನು ನಾವು ಈಗಾಗಲೇ ಅಡಿಗಲ್ ಮಾಡಿದ್ದೀವಿ. ಇನ್ನು 10,000 ಹೆಕ್ಟೇರ್ ಮಾಡಬೇಕಾದ್ರೆ 500 ಕೋಟಿ ಇವತ್ತು ನಮಗೆ ಹಣ ಕೊಡಬೇಕಾಗ್ತದೆ. ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ತಮ್ಮೆಲ್ಲರಿಗೂ ಒಂದಿನ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರಿಗೂ ನಮಸ್ಕಾರ. ಸೇಡಂನ ಪರವಾದಂತಹ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರಿಗೆ ಅನಂತ ವಂದನೆಗಳು. ಬಂಧುಗಳೇ, ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿದ್ದಂತಹ ಕ್ಷಣ ಸನ್ನಿಹಿತವಾಗಿದೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಲ್ಲಿ ವಿನಮ್ರ ಮನವಿ. ಜೊತೆಯಾಗಬೇಕಾಗಿ ಎಲ್ಲ ಗಣ್ಯಮಾನ್ಯರಲ್ಲಿ ಕೋರಿಕೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಕಲಬುರಗಿ,
ಸಣ್ಣ ನೀರಾವರಿ ಇಲಾಖೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಹೀಗೆ ಅನೇಕ ಇಲಾಖೆಗಳ ಅನೇಕ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು 579 ಕೋಟಿಗೂ ಹೆಚ್ಚು ಮೌಲ್ಯದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ KRIDL ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು, ನಿರ್ಮಿತಿ ಕೇಂದ್ರ ಕಲಬುರಗಿ, ಹೀಗೆ ಅನೇಕ ಇಲಾಖೆಗಳು 688 ಕೋಟಿಗೂ ಮಿಗಿಲಾಗಿ ಮೌಲ್ಯದ ಕಾಮಗಾರಿಗಳ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ಸಮ್ಮುಖದಲ್ಲೇ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲರೂ ಜೊತೆಯಾಗಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಕೂಡ ಜೊತೆಯಾಗಿ ಜನಪರವಾಗಿರುವಂತಹ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿ, ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೇವಲ ಸೇಡಂಗೆ ಶಾಸಕ, ಕಲಬುರಗಿಯ ನಾಯಕ ಹಾಗೂ ರಾಯಚೂರಿಗೆ ಉಸ್ತುವಾರಿ ಸಚಿವರು ಮಾತ್ರವಲ್ಲ, ಅವರು ಇಡೀ ರಾಜ್ಯದ ಆಸ್ತಿ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ, ಸದಾ ಕ್ರಿಯಾಶೀಲ ಮತ್ತು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವ ನಾಯಕರನ್ನ ಪಡೆದ ಸೇಡಂ ಜನರು ಭಾಗ್ಯವಂತರು. ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ರಾಜ್ಯದ ಯುವಕರಿಗೆ ಕೌಶಲ್ಯ ಮತ್ತು ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ GTTC-ನಲ್ಲಿ ತರಬೇತಿ ನೀಡಲು ಜರ್ಮನ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಕಾಗಿಣಾ ನದಿಗೆ ಏತ ನೀರಾವರಿ ಯೋಜನೆ ಒದಗಿಸಲು ಈಗಾಗಲೇ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 8,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಕಾಮಗಾರಿ ಆರಂಭಿಸಲಾಗಿದೆ. ಆದ್ರೂ ಇನ್ನೂ 500 ಕೋಟಿ ರೂಪಾಯಿ ನೀಡಿ 10,000 ಹೆಕ್ಟೇರ್ ಪ್ರದೇಶಕ್ಕೆ ಏತ ನೀರಾವರಿ ಹೆಚ್ಚಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಬರುವ ಸಭೆಯಲ್ಲಿ ಈಡೇರಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮಸ್ಕಾರ. ಬಂಧುಗಳೇ, ತಮ್ಮೆಲ್ಲರ ಭಾಗ್ಯ ಈ ದೇಶ ಕಂಡಂತ ಒಂದು ಐತಿಹಾಸಿಕವಾದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ ಪಕ್ಷವನ್ನು ನಡೆಸಿದ್ರು. ಇವತ್ತು ನಮ್ಮೆಲ್ಲರ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಆ ಕಾಂಗ್ರೆಸ್ ಪಕ್ಷವನ್ನು ನಡೆಸಿ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಅನೇಕ ವಿಚಾರಗಳನ್ನು ತಿಳಿಸಲಿಕ್ಕೆ ಬಂದಿದ್ದಾರೆ. ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಶರಣ ಪ್ರಕಾಶ್ ಪಾಟೀಲ್ ರವರೇ, ನಿಮ್ಮ ಜಿಲ್ಲಾ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರೇ, ಅಜಯ್ ಸಿಂಗ್ ರವರೇ, ಚಂದ್ರಶೇಖರ್ ಪಾಟೀಲ್ ರವರೇ, ಜಗದೇವ್ ಗುತ್ತೇದಾರ್ ರವರೇ, ಅರುಣ್ ಕುಮಾರ್ ಪಾಟೀಲ್ ರವರೇ, ಸೈಯದ್ ಮೊಹಮ್ಮದ್ ಹುಸೇನ್ ರವರೇ, ಅಬ್ದುಲ್ ರಶೀದ್ ರವರೇ, ಸೈಯದ್ ಮೊಹಮ್ಮದ್ ರವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಎಲ್ಲ ಜಿಲ್ಲೆಯ ಅಧಿಕಾರಿಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಇವತ್ತು ನಾನು ಮತ್ತು ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅಭಿವೃದ್ಧಿ ಬಗ್ಗೆ ಉದ್ಘಾಟನೆಯನ್ನು ಮಾಡಿ ಈ ಭವ್ಯವಾದಂತಹ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಭಾಗ್ಯ ನಿಮಗೆ ಸಿಕ್ತು. ಇವತ್ತು ಶರಣ ಪ್ರಕಾಶ್ ಪಾಟೀಲ್ ರವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು. ಬಹುಶಃ ನೀವೆಲ್ಲ ಭಾಗ್ಯವಂತರು, ಇಂಥ ಸೌಮ್ಯ ಸಜ್ಜನ ಶಾಸಕರು, ಅಭಿವೃದ್ಧಿಶೀಲ ಒಬ್ಬ ನಾಯಕರನ್ನ ಪಡೆದಿದ್ದೀರಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶರಣ ಪ್ರಕಾಶ್ ಪಾಟೀಲ್ ರವರು ಬರೀ ನಿಮ್ಮ ಕ್ಷೇತ್ರದ ಆಸ್ತಿ ಅಲ್ಲ, ಇಲ್ಲ ನಿಮ್ಮ ಕ್ಷೇತ್ರದ ಶಾಸಕರಲ್ಲ, ಇಲ್ಲ ನಿಮ್ಮ ಜಿಲ್ಲೆಯ ಇಲ್ಲ ರಾಯಚೂರು ಜಿಲ್ಲೆಯ ಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಅವರೊಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ಬಹಳ ಸಂತೋಷ ಆಗ್ತದೆ. ಈ ಮಾತನ್ನ ಒಬ್ಬ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ.
ಎಷ್ಟೋ ಜನ ಶಾಸಕರನ್ನ ನಾನು ನೋಡಿದ್ದೇನೆ, ಮಂತ್ರಿಗಳನ್ನು ನೋಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಕಷ್ಟಗಳಾದ ವಿಚಾರಗಳಿದ್ದು ಕೂಡ ಸರಳತೆಯಿಂದ ಬಿಡಿಸಿ ಅಭಿವೃದ್ಧಿ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಒಂದು ಪ್ರಬುದ್ಧವಾದಂತಹ ನಾಯಕತ್ವ ನಮ್ಮ ಮಿತ್ರ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲ ಇನ್ನು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾವು ಬಂದಿದ್ದೇವೆ. ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ನಾನು ಪಟ್ಟಿಯಲ್ಲಿ ನೋಡಿದೆ, ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ GTTC ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸುಮಾರು 70-80 ಕೋಟಿ ರೂಪಾಯಿ ವೆಚ್ಚದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಒಂದು 20 ಕೋಟಿಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಹುದು. ಆದರೆ 70-80 ಕೋಟಿ ವೆಚ್ಚದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿ ಜರ್ಮನ್ ಸಂಸ್ಥೆಯಿಂದ ಒಂದು ಹೊಂದಾಣಿಕೆಯನ್ನು ತಂದಿದ್ದಾರೆ. ಅಂದ್ರೆ ಯಾರು ಈ GTTC ಯಾರು ವಿದ್ಯಾಭ್ಯಾಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ 100% ಉದ್ಯೋಗವನ್ನ ಕೊಡಿಸುವಂತ ಕೆಲಸವನ್ನ ಇವತ್ತು ಅವರು ಮಾಡಂತ ತೀರ್ಪನ್ನ ಈ ಯುವಕರಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಈ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ರಾಜ್ಯದ ಎಲ್ಲ ಯುವಕರಿಗೆ ಒಂದು ಹೊಸ ಮಾರ್ಗವನ್ನು ಕೊಟ್ಟು, ಯುವಕರಿಗೆ ಯುವ ನಿಧಿಯನ್ನು ಕೊಟ್ಟು ಇವತ್ತು ಅನೇಕ ಯುವಕರ ಬದುಕಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ತುಂಬಿಕೊಂಡು ಬರ್ತಾ ಇದ್ದಾರೆ. ಸೊ ಅವರ ಮತ್ತೊಮ್ಮೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವರ ಅನೇಕ ಬೇಡಿಕೆಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಇಲಾಖೆದು ಈಗಾಗಲೇ ಸುಮಾರು ಸಣ್ಣ ಇಲಾಖೆ ಮತ್ತು ಮೇಜರ್ ಇಲಾಖೆಯಿಂದ ಸುಮಾರು 300 ಕೋಟಿ ರೂಪಾಯಿ ಕಾಮಗಾರಿಯನ್ನ ಅನೇಕ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಳನ್ನ ಇವತ್ತು ನಾವು ನಡೆಸ್ತಾ ಇದ್ದೇವೆ, ಭೂಮಿ ಪೂಜೆ ಮಾಡ್ತಾ ಇದ್ದೇವೆ. ಇವೆಲ್ಲ ಕೂಡ ಇದೆ. ಈ ಮಧ್ಯದಲ್ಲಿ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಚಿಂಚೋಳಿ ತಾಲೂಕು ಅಲುಕೋಡ ಹಾಗೂ ಸೇಡಂ ತಾಲೂಕಿನ ಲಾಹೋಡ, ತೇಲ್ಕೂರ್, ಮೀಂದಾಳ್, ಮುಕ್ಕಗೇಡ್ ಮತ್ತು ಮುಕ್ಕಗೇಡ್ ಗ್ರಾಮದ ಹತ್ತಿರ ಇರುವಂತಹ ಕಾಗಿಣ ನದಿಗೆ ಏತ ನೀರಾವರಿ ಯೋಜನೆ ಸುಮಾರು 505 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ನಿಮಗೆ ಕೊಡಿಸಬೇಕು ಅಂತೇಳಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮುಂದಿನ ಯೋಜನೆಯಲ್ಲಿ ಮುಂದಿನ ಬೋರ್ಡ್ನಲ್ಲಿ ಅದೆಲ್ಲ ಕೂಡ DPR ಅನ್ನ ನಾವು ತಯಾರು ಮಾಡಿಸಿ ಅವರ ಆಸೆ ನಿಮಗೆ ಶಕ್ತಿ ಕೊಡುವಂಥದ್ದು. ಈ ರೈತರ ಬದುಕಿಗೋಸ್ಕರ ನೀವು ಯಾವ ರೀತಿ ಅವ್ರನ್ನ ಬೆಳೆಸ್ತಾ ಇದ್ದೀರಿ, ನಾವು ಕೂಡ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಲ್ಲಿ ಬಂದಿದ್ದಾರೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಇವತ್ತು ನಿಮ್ಮ ಭಾಗಕ್ಕೆ ಅವರು ಕೊಟ್ಟಂತಹ ಕೊಡುಗೆ 371J ಏನು ಕೊಟ್ಟಿದ್ದಾರೆ, ಮುಂದಿನ ನಿಮ್ಮ ಪೀಳಿಗೆಗೆ ನಾನು ಇರುವುದಿಲ್ಲ, ಅವರು ಇರುವುದಿಲ್ಲ, ಯಾರು ಇರುವುದಿಲ್ಲ. ಆದರೆ ಅವರು ಇವತ್ತು ಹೋರಾಟವನ್ನು ಮಾಡಿ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ವಿಶ್ವಾಸ ತೆಗೆದುಕೊಂಡು ನಿಮಗೆ ಕೊಟ್ಟಂತ ಒಂದು ಏನು ಶಕ್ತಿ ಇದೆಯಲ್ಲ, ಸಂವಿಧಾನದ ಹಕ್ಕಿದೆಯಲ್ಲ, ಇಡೀ ನಿಮ್ಮ ಜೀವನದ ಪರಂಪರೆಯಲ್ಲಿ ಕೂಡ ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬಗಳೆಲ್ಲ ಕೂಡ ನೆನೆಸ್ಕೊಂಡು ಇವತ್ತು ಅವ್ರಿಗೆ ಪ್ರಾರ್ಥನೆಯನ್ನ ಮಾಡುವಂತ ಒಂದು ದೊಡ್ಡ ಶಕ್ತಿ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ಸಿಕ್ಕಿದೆ. ಈಗ ನೀವೆಲ್ಲ ಗುಲ್ಬರ್ಗ ಹಾಸ್ಪಿಟಲ್ ನೋಡಿದ್ದೀರಿ, ಏರ್ಪೋರ್ಟ್ ನೋಡಿದ್ದೀರಿ, ಅನೇಕ ಹಾಸ್ಪಿಟಲ್ಗಳು ಇವತ್ತು ಹೃದಯ ಹಾಸ್ಪಿಟಲ್ ನೋಡಿದ್ದೀರಿ, ಕೇಂದ್ರದ ಶಿಕ್ಷಣ ಸಂಸ್ಥೆಗಳು ನೋಡಿದ್ದೀರಿ. ಇವೆಲ್ಲ ಕೂಡ ಖರ್ಗೆ ಸಾಹೇಬರು ಅವ್ರಿಗೆ ಸಿಕ್ಕದಂತ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನು ಮಾಡಿ ಸುಮಾರು 50 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನನ್ನ ಮಿತ್ರರಾದ ಪ್ರಿಯಾಂಕ್ ಖರ್ಗೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದು, 5 ಗ್ಯಾರಂಟಿಗಳ ಬಗ್ಗೆ ಮಾತು ಕೊಟ್ಟಿದ್ದು, ನುಡಿದಂತೆ ನಡೆದಿದ್ದೇವೆ. ಭೂಮಿ ಯೋಜನೆಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಪಾಡಿ ಆ ದಾಖಲೆಗಳು ಪೋಡಿ ಮಾಡುವಂತ ಕೆಲಸ, ಖಾತೆ ಮಾಡುವಂತ ಕೆಲಸ,
ಎಲ್ಲ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕೂಡ ಗೊಲ್ರಟ್ಟಿಗಳಲ್ಲಿ ಬೇರೆ ಬೇರೆ ಕೂಡ ಎಲ್ಲ ಕೂಡ ದಾಖಲೆಯನ್ನು ಕೊಟ್ಟು 1,11,00,000 ಜನರಿಗೆ ಉಚಿತವಾದಂತಹ ದಾಖಲೆಯನ್ನು ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿಕೊಂಡು ಬಂದಿದೆ. ಇದಲ್ಲದೆ ವಿದ್ಯಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಮಕ್ಕಳು, ನಮ್ಮ ಹಳ್ಳಿ ಜನ ಟೌನ್ಗೆ ಹೋಗಬಾರ್ದು, ನಗರಗಳಿಗೆ ಹೋಗಬಾರ್ದು, ವಿದ್ಯಾಭ್ಯಾಸಕ್ಕೋಸ್ಕರ ವಲಸೆ ಹೋಗಬಾರ್ದು ಅಂತೇಳಿ KPS ಶಾಲೆಗಳನ್ನ ಇವತ್ತು ತೆಗೆದುಕೊಂಡು ಬಂದು ಮೊನ್ನೆ ತಾನೇ CSR ಶಾಲೆಗಳನ್ನ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಯಾರು ಕೂಡ ಗುಲ್ಬರ್ಗಾಗಲಿ ಬೆಂಗಳೂರಿಗಾಗಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಬೇಕಾದಿಲ್ಲ. ಪಂಚಾಯತಿ ಕೇಂದ್ರಗಳಲ್ಲಿ ಒಂದು ಉತ್ತಮವಾದಂತಹ ಶಾಲೆಗಳನ್ನು ಕೊಡುವಂತ ತೀರ್ಮಾನ ಇವತ್ತು ಮಾಡ್ಕೊಂಡು ಬಂದಿದೆ. ರಸ್ತೆಗಳ ಅಭಿವೃದ್ಧಿ, ಈ ಜಿಲ್ಲೆ, ಈ ಕ್ಷೇತ್ರ, ಕೈಗಾರಿಕೆಗಳಲ್ಲಿ ಮತ್ತು ಶರಣರ ನಾಡಿದ್ದು, ಇಂಥ ಒಂದು ಪವಿತ್ರವಾದಂತಹ ನಾಡಿನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಭಾಗ್ಯ ನಾನು ಅನೇಕ ಸಂದರ್ಭದಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತೇನೆ. ಮೊನ್ನೆ ತಾನೇ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಾಂಗ್ರೆಸ್ ಕಚೇರಿಗೆ ಜಮೀನನ್ನು ಕೂಡ ಒದಗಿಸಿ ನಮಗೊಂದು ಮಂದಿರ ಇದ್ದಂಗೆ, ದೇವಸ್ಥಾನ ಇದ್ದಂಗೆ ಕಾಂಗ್ರೆಸ್ ಕಚೇರಿ, ಅದಕ್ಕೂ ಕೂಡ ಇವತ್ತು ಅವರು ಸಹಾಯವನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸಿ, ಇಡೀ ಸರ್ಕಾರದ ನಾವೆಲ್ಲ ಮಂತ್ರಿಗಳು, ಶಾಸಕರು ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿದ್ದೇವೆ. ಅವ್ರು ಇನ್ನೂ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಭಾಗದ ಅಭಿವೃದ್ಧಿಗೆ ಕಾಂಗ್ರೆಸ್ ಸಾಕಷ್ಟು ಕೊಡುಗೆ ಕೊಟ್ಟಿದೆ. ಜನರ ಕಷ್ಟಕ್ಕೆ, ಜನರ ಸುಖ ದುಃಖದಲ್ಲೂ ಪಾಲ್ಗೊಂಡಿದೆ. ಇದರಿಂದ ಯಾರು ಕಾಂಗ್ರೆಸ್ ಪಕ್ಷವನ್ನ ಮರೆಯಲು ಹಾಗೂ ಅಳಿಸಲಾಗದು ಅಂತ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ KKRDBಯಿಂದ ಹಮ್ಮಿಕೊಳ್ಳಲಾಗಿದ್ದ 688 ಕೋಟಿ ರೂಪಾಯಿಗಳ ಮೊತ್ತದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ 108 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371J ಪ್ರಕಾರ ಪ್ರತಿ 5,000 ಕೋಟಿ ರೂಪಾಯಿ ಅನುದಾನ ಸಾಗುತ್ತಿದ್ದ 371J ಮೀಸಲಾತಿ ಪಡೆದು ನಿಮ್ಮ ಮಕ್ಕಳು ಡಾಕ್ಟರ್ ಆಗಿಲ್ವೇ, ಇಂಜಿನಿಯರ್ಗೆ ಸೇರಿಲ್ವೇ, ಸರ್ಕಾರಿ ನೌಕರಿ ಪಡೆದಿಲ್ವೇ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಹೆಸರಲ್ಲಿ ಜಾರಿಗೆ ತಂದ ನರೇಗಾ ಕಾಯ್ದೆ ಅಶಕ್ತಗೊಳಿಸಲು ಎಂದಿಗೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇಂದಿನ ಅಭಿವೃದ್ಧಿ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಕರ್ನಾಟಕದ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರೇ, ಪ್ರಿಯಾಂಕ್ ಖರ್ಗೆ ಅವರೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರೇ, ಜಗದೇವ್ ಗುತ್ತೇದಾರ್ ಅವರೇ, ಸೈಯದ್ ಮೊಹಮ್ಮದ್ ಹುಸೇನ್ ಅವರೇ, ನಮ್ಮ ವಾಕ್ ಬೋರ್ಡ್ದ ಚೇರ್ಮನ್ರು ಮತ್ತು ಖಾಜಾ ಬಂದೇ ನವಾಜ್ ದರ್ಗಾದ ಪ್ರಮುಖರಾದ ಶ್ರೀಮಾನ್ ಸೈಯದ್ ಹುಸೇನ್ ಸಾಹೇಬ್ರೆ, ಅರುಣ್ ಕುಮಾರ್ ಪಾಟೀಲ್ ರೇ, ಡಾಕ್ಟರ್ ಅಬ್ದುಲ್ ರಶೀದ್ ಅವರೇ, ಸೈಯದ್ ಮೆಹಬೂಬ್ ಚಿಸ್ತಿ ಅವರೇ, ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರೇ ಹಾಗೂ ವಿಶೇಷವಾಗಿ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ತಾಯಿಂದರೇ, ಯುವ ಮಿತ್ರರೇ, ರೈತ ಬಾಂಧವರೇ ಹಾಗೂ ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ಸಮಯ ನಿಮ್ಮ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ನೀವು ಎಲ್ಲರೂ ಕೂಡ
ಬಹಳಷ್ಟು ಸಮಯದಿಂದ ಈ ಸಭೆ ಬಗ್ಗೆ ಕಾಯ್ತಾ ಇದ್ರಿ. ಅದಕ್ಕೆ ಇನ್ನೂ ಜಾಸ್ತಿ ನಿಮಗೆ ಕಾಯಿಸದೆ ಕೇವಲ ಕೆಲವೇ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮೊಟಕುಗೊಳಿಸ್ತೇನೆ. ಬಂಧುಗಳೇ, ಸೇಡಂ ಕಾನ್ಸ್ಟಿಟ್ಯೂನ್ಸಿ ಇದು ಒಂದು ಬಹಳ ಮಹತ್ವವಾದಂಥ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಸುಮಾರು ಶರಣಪ್ರಕಾಶ್ ಪಾಟೀಲ್ರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ಮಾಡಿದ್ದಾರೆ. ಅದು ಅಲ್ಲದೆ ಸುಮಾರು ಈಗ ಹೊಸ ಕೆಲಸಕ್ಕೆ ಅಡಿಗಲ್ಲು ಸಮಾರಂಭ ಮಾಡತಕ್ಕಂಥದ್ದು ಕಮ್ಮಿ 600 ಕೋಟಿ ರೂಪಾಯಿ ಅದನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲೇ ಹೊಸ ಕೆಲಸ ಆಗಿದ್ದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಸುಮಾರು 688 ಕೋಟಿ. ಅದನ್ನು ಅಂದರೆ ಎಲ್ಲ ಸೇರಿ ಇದು ಒಂದು ದೊಡ್ಡ ಕೊಡುಗೆ ಈ ಭಾಗಕ್ಕೆ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಇಷ್ಟೊಂದು ಈ ಸೇಡಂ ಎಂದೂ ಕೂಡ ಇಷ್ಟೊಂದು ಸುಮ್ಮನೆ ಎಂದು ಇಷ್ಟೊಂದು ಹಣ ಈ ಸೇಡಂ ತಾಲೂಕಕ್ಕೆ ಹಿಂದೆ ಬಂದಿಲ್ಲ. ಆದರೆ ಇವತ್ತು ಇಷ್ಟ ಅಭಿವೃದ್ಧಿ ಕೆಲಸಕ್ಕೆ ಹಣ ಸೇರ್ತಾ ಇದೆ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿ ಇದನ್ನ ಈ ಪಕ್ಷಕ್ಕೆ ಯಾರೂ ಅಳಿಸ್ತಕ್ಕಂಥವ್ರು ಇಲ್ಲ. ಎಲ್ಲಿ ಹೋದಲ್ಲಿ ಹೇಳ್ತಾರೆ ಕೆಲವು ಜನ, ಬಿಜೆಪಿದವ್ರು ಇರ್ಬೋದು, ಕೆಲವು ನಾಯಕರು ಇರ್ಬೋದು. ಕಾಂಗ್ರೆಸ್, ನನಗೊಂದು ಘಟನೆ ನೆನಪು ಬರ್ತಾ ಇದೆ. 78ರ ಚುನಾವಣೆಯಲ್ಲಿ ನಾನು ಈ ಭಾಗಕ್ಕೆ ಗುರ್ಮಟ್ಕಲ್ನಿಂದ ಸೇಡಂಗೆ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರಿಗೆ ಕರ್ಕೊಂಡು ಬಂದಿದ್ದೆ. ಆವಾಗ ಅವರು ಬಹಳ ಕಷ್ಟದಲ್ಲಿದ್ದರು. ಸರ್ಕಾರದವರು ಒಂದು ಗೆಸ್ಟ್ ಹೌಸ್ ಕೊಡ್ತಿರ್ಲಿಲ್ಲ, ಒಂದು ವೆಹಿಕಲ್ ಕೊಡ್ತಿರ್ಲಿಲ್ಲ, ಒಂದು ಜೀಪ್ ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಜನತಾ ಪಾರ್ಟಿ ಸಿಟ್ಟು ಅವ್ರ ಮೇಲೆ ಇತ್ತು. ಆದರೂ ಕೂಡ ಇಂದಿರಾ ಗಾಂಧೀಜಿ ಅವರು ಇಲ್ಲಿ ಬಂದು ಗೆಸ್ಟ್ ಹೌಸ್ನಲ್ಲಿ ಎಲ್ಲ ಕಾರ್ಯಕರ್ತರನ್ನ ಭೇಟಿಯಾಗಿ ಅವರಿಗೆ ಮಾತನಾಡಿಸಿ ಮುಂದೆ ಇಲ್ಲಿಂದ ಚಿಂಚೋಳಿಗೆ ಹೋದರು. ನಾನು ಕರ್ಕೊಂಡು ಹೋದೆ. ಕಾಂಗ್ರೆಸ್ ಪಾರ್ಟಿ ನಿಮ್ಮ ಕಷ್ಟದಲ್ಲಿದೆ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿಗೆ ಯಾರೂ ಕೂಡ ಮರಿತಕ್ಕಂಥದ್ದು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ. ಆದರೆ ಇವತ್ತು ಕೆಲವು ಜನ ಬಡವರ ಹಿಂದೆ ಬಿದ್ದಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಕೆಲವು ಕಾನೂನುಗಳನ್ನು ಮಾಡಿದ್ರು. ಆ ಕಾನೂನು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅದು ಆರ್ಟಿಕಲ್ 41 ಅದರ ಪ್ರಕಾರ ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡತಕ್ಕಂಥ ಅಧಿಕಾರ, ಕೆಲಸ ಕೊಡ್ತಕ್ಕಂಥ ಅಧಿಕಾರ ಸಾಮಾನ್ಯ ಜನರಿಗೆ ಬೇಕು. ಮಕ್ಕಳಿಗೆ ಓದ್ತಕ್ಕಂಥ ಅಧಿಕಾರ ಬೇಕು. ಬಡವರಿಗೆ ಹೊಟ್ಟಿ ತುಂಬಕ್ಕೆ ಫುಡ್ ಸೆಕ್ಯೂರಿಟಿ ಅಂದ್ರೆ ಆಹಾರ ಧಾನ್ಯಗಳನ್ನ ಅವರಿಗೆ ಒದಗಿಸ್ತಕ್ಕಂಥದ್ದು ಆಗ್ಬೇಕು. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿರ್ಲಿ ಅಂತ ನೋಡ್ಕೊಳ್ತಕ್ಕಂಥದ್ದು ಆ ಕಾನೂನು ಕೂಡ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ಇಷ್ಟೊಂದು ಒಳ್ಳೆ ಕಾನೂನನ್ನ ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಇದು ನೆನಪಿನಲ್ಲಿಡಿ. ಇದನ್ನ ಮುಂದೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಅನೇಕ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಡ್ತು. ಆ ಗ್ಯಾರಂಟಿಗಳು ಮತ್ತು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಹಕ್ಕುಗಳು ಅವೆಲ್ಲನೂ ಕೂಡ ಜಾರಿಗೆ ತಂತಂತ ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಹೇಳ್ತೀನಿ. ಈಗ ಅದು ನಮಗೆ ಸಿಕ್ಕಂತ ಹಕ್ಕುಗಳು, ಮನ್ರೇಗಾ ಕಾರ್ಯಕ್ರಮ ಅದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಕಸಿದುಕೊಳ್ತಾ ಇದೆ, ತೆಗೆದುಕೊಳ್ತಾ ಇದೆ. ನಮ್ಮ ಸರ್ಕಾರ ಇದ್ದಾಗ 90% ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. ನಮ್ಮ ಸರ್ಕಾರ ಅವಾಗಿದ್ದಾಗಲೇ ನಾವು ಕೊಡ್ತಿದ್ದೆ. 10% ಮಾತ್ರ ರಾಜ್ಯ ಸರ್ಕಾರ ಕೊಡಬೇಕು. ಅಂದ್ರೆ 90% ಲಾಭ ರಾಜ್ಯಕ್ಕಾಗ್ತಿತ್ತು. ಅದು ಆದ್ಮೇಲೆ ಈಗ ಮೋದಿ ಅವರು ಹೊಸ ಕಾನೂನು ತಂದು 60% ಕೇಂದ್ರ ಸರ್ಕಾರ ಕೊಟ್ರೆ 40% ನಾವು ಕೊಡಬೇಕು ರಾಜ್ಯ ಸರ್ಕಾರ. ಅಂದ್ರೆ 30% ಹೆಚ್ಚಿಗೆ ಹಣ ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಮ್ಮನ್ನ ಸತ್ಯಾನಾಶ ಮಾಡಕ್ಕೆ ಮೋದಿ ಮತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೇವೆ. ನಾವು ಪಾರ್ಲಿಮೆಂಟ್ ನಲ್ಲಿ ಹೋರಾಟ ಮಾಡಿದ್ದೇವೆ, ಮತ್ತೀಗ ಬರ್ತಕ್ಕಂಥ ಅಧಿವೇಶನದಲ್ಲೂ ಕೂಡ ಹೋರಾಟ ಮಾಡ್ತೇವೆ. ರೈತರಿಗೂ ಹೀಗೆ ಮೋಸ ಮಾಡಿದ್ರು. ಆವಾಗ ಕೊನೆಗೆ ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ ಆ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಯ್ತು, ಕಪ್ಪು ಕಾನೂನುಗಳನ್ನು. ಈಗ ಲೇಬರ್ಗಳಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ ಒಂದು ಹೊಸ ಕಾನೂನುಗಳನ್ನು ತಂದಿದ್ದಾರೆ. 4 ಕೋಡ್ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಈ ಬಿಜೆಪಿ ಸರ್ಕಾರ. ಇದು ನೀವು ಕೇಳಿ ಯಾರಾದರೂ ಕಾರ್ಮಿಕ ನಾಯಕರಿಗೆ. ನಮ್ಮ ಕಾಲದಲ್ಲಿ 8 ಗಂಟೆ ಕೆಲಸ ಮಾಡಬೇಕು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1945ರಲ್ಲಿ, ಯಾವಾಗ ಅವರು ಇನ್ನೂ ಕಾನೂನು ಮಂತ್ರಿ ಆಗಿದ್ದಿಲ್ಲ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ವಾಯ್ಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ರು. ಆ ಕಾಲದಲ್ಲಿ ಅವರು ಫೈಟ್ ಮಾಡಿ ಬ್ರಿಟಿಷರಿಗೆ ಒಂದು ಕಾನೂನು, ನಮ್ಮ ಜನರಿಗೆ ಒಂದು ಕಾನೂನು, ನಮ್ಮ ಜನರಿಗೆ ಒಂದು ಕಾನೂನು, ಇದು ಸಾಧ್ಯ ಇಲ್ಲ, ನಮ್ಮ ಬಡವರು ಕೂಡ
8 ಗಂಟೆ ನೌಕರಿ ಮಾಡ್ಬೇಕಷ್ಟೇ ಹೊರತಾಗಿ 12 ಗಂಟೆ ಮಾಡಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಮೋದಿ ಅವರು 12 ಗಂಟೆ ನೌಕರಿಗೆ ಕಾನೂನು ತಂದಿದ್ದಾರೆ. ಹೆಣ್ಣು ಮಕ್ಕಳು ರಾತ್ರಿನೂ ಕೆಲಸ ಮಾಡಬಹುದು, ಆ ಕಾನೂನು ತಂದಾರೆ. ಒಂದಲ್ಲ ಅನೇಕ ಬಡವರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ನರೇಗಾ ಈ ರೀತಿಯಾಗಾಯ್ತು. ನರೇಗಾದಲ್ಲಿ ನೀವು ಪಂಚಾಯತಿದವರು ಮೆಂಬರ್ ಇರಬಹುದು, ಅಧ್ಯಕ್ಷರಿರ್ಬೋದು, ಎಲ್ಲ ಇರ್ಬೋದು. ಇಲ್ಲಿ ಆವಾಗ ನಿಮ್ಮಲ್ಲಿ ಏನು ಪಂಚಾಯತ್ಲಿಂದ ನೀವೇನು ಹೇಳಿಕೊಡ್ತಿದ್ರಿ, ಆ ಒಂದು ಸ್ಕೀಮಿನ ಪ್ರಕಾರ ನಿಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು. ಈಗೆಲ್ಲ ಮೋದಿ ಅವರು ಡೈರೆಕ್ಷನ್ ದಿಲ್ಲಿಯಿಂದ ಹೇಳ್ತಾರೆ, ಅವರು ಇಂಥ ಪಂಚಾಯತ್ನಲ್ಲಿ ಇಂಥ ಕೆಲಸ ತಗೊಳ್ಳಿ, ಇಂಥ ತಾಲೂಕಾದಲ್ಲಿ ಇಂಥ ಕೆಲಸ ತಗೊಳ್ಳಿ, ಇಂಥ ಜಿಲ್ಲೆಯಲ್ಲಿ ಇಂಥ ಕೆಲಸ ತಗೊಳ್ಬೇಡಿ ಅಂದ್ರೆ ಎಲ್ಲೆಲ್ಲಿ ಅವರಿಗೆ ಬೇಕಾಗಿಲ್ಲ ಅಂಥ ಜಿಲ್ಲೆಗಳಿಗೆ, ಅಂಥ ರಾಜ್ಯಗಳಿಗೆ ಅವರು ತೆಗೆದುಹಾಕಿ ತಮಗೆ ಬೇಕಾದಂಥದ್ ಕಡೆ, ತಮಗೆ ಯಾರು ಸಮೀಪ ಇರ್ತಾರೋ ಅಂತ ಕಡೆ ಇವತ್ತು ಮೋದಿ ಈ ಕಾನೂನನ್ನ ಲಾಗು ಮಾಡ್ತಾರೆ. ಇದರಿಂದ ಕಡು ಬಡವರಿಗೆ ತೊಂದರೆ ಆಗ್ತದೆ. ಆಮೇಲೆ ಪಂಚಾಯತಿ ಕೊಟ್ಟಂತ ಹಕ್ಕು ಹೋಗ್ತದೆ ಮತ್ತು ಪಂಚಾಯತಿಗೆ ಬರ್ತಕ್ಕಂಥ ದುಡ್ಡು ಕಡಿಮೆ ಆಗ್ತದೆ. ಈಗ 40% ಕೊಡಬೇಕು, 40% ಕೊಡ್ತಕ್ಕಂಥ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕಿಲ್ಲ. ಅದನ್ನ ನಮ್ಮ ಮುಖ್ಯಮಂತ್ರಿಗಳಷ್ಟು ಭಾರ ವಹಿಸ್ಕೊಳ್ಬೇಕು, ಶಿವಕುಮಾರ್ ಅಷ್ಟು ಭಾರ ವಹಿಸ್ಕೊಳ್ಬೇಕು, ಮಂತ್ರಿಮಂಡಲದವರು ನಮ್ಮ ಶರಣ ಪಾಟೀಲ್ ವಹಿಸ್ಕೊಳ್ಬೇಕು. ಇದು ಸಾಧ್ಯನಾ? ಅಂದ್ರೆ ನಮಗೆ ಬಡವರಿಗೆ ಒಂದೊಂದಾಗಿ ಅವರ ಅಧಿಕಾರಗಳನ್ನ ಮೊಟಕುಗೊಳಿಸ್ತಾ ಇದ್ದಾರೆ. ಅದಕ್ಕಾಗಿ ಬಂಧುಗಳೇ, ಈಗ ನಾವು ಎಚ್ಚರಾಗಬೇಕು. ನಾವು ಹೋರಾಟ ಇಡೀ ದೇಶದಲ್ಲೇ ಪ್ರಾರಂಭ ಮಾಡಿದ್ದೇವೆ. ಇಲ್ಲೂ ಕೂಡ ಹೋರಾಟ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮೆಲ್ಲ ಕಡೆ ಸರ್ಕ್ಯುಲರ್ ಕಳಿಸಿರ್ಬೋದು. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಇದು ಒಂದು ಜಾಗೃತಿ ಉಂಟು ಮಾಡ್ತಾ ಇದ್ದೇವೆ. ಜನ ಮಲಗಿದಾಗ ಅವರ ಹಕ್ಕನ್ನ ಅವರು ತೆಗೆದುಕೊಳ್ಳಕ್ಕೆ ಅವರಿಗೆ ಶಕ್ತಿ ಇಲ್ಲಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಕಾಂಗ್ರೆಸ್ ಪಾರ್ಟಿ ಎದ್ದು ನಿಂತು ಎಲ್ಲರಿಗೂ ಸಹಾಯ ಮಾಡಬೇಕು. ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಆದರೆ ಬಿಜೆಪಿದವ್ರ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ, ಅವ್ರು ಏನೇನೋ ಹೇಳ್ತಾರೆ. ಇಲ್ಲ, ಮೋದಿ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಒಳ್ಳೇದು? ಜಿ ರಾಮಜಿ ಅಂತ. ಅಂದ್ರೆ ಮಹಾತ್ಮ ಗಾಂಧಿ ಹೆಸರು ತೆಗೆದು ಜಿ ರಾಮಜಿ. ನಾವು ಜಿ ರಾಮಜಿಗೆ ಮಣೆಯಿಂದಿಲ್ಲ. ನಾವು ದೇಶದ ಜನರ ಪರವಾಗಿದ್ದೇವೆ. ನಾವು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇಟ್ಟಂತ ಕಾರ್ಯಕ್ರಮ ಮುಂದುವರಿಸ್ತೇವೆ ಹೊರತಾಗಿ ಅದಕ್ಕೆ ಹಿಂದೆ ತಳ್ತಕ್ಕಂತ ಇಲ್ಲ. ಅದಕ್ಕೆ ನೀವು ಒಕ್ಕಟ್ಟಾಗಬೇಕು. ಒಕ್ಕಟ್ಟಾಗಿ ಬಡವರ ಪರ ನಿಲ್ಲಬೇಕು. ನೀವು ಯಾರೇನೇ ಹೇಳಿ, ನೀವು ಬಡವರ ಪರ ನಿಲ್ಲದೆ ಹೋದ್ರೆ ಇದ್ರ ತೊಂದರೆ ನಿಮಗೆ. ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ಇದೆ, CAG ಅಂತ, ಆ ಕಂಟ್ರೋಲರ್ ಆಫ್ ಅಕೌಂಟೆಂಟ್ ಜನರಲ್ ಅಂತ. ಅವ್ರು ಹೇಳ್ತಾರೆ ಸ್ಟ್ಯಾಂಡಿಂಗ್ ಕಮಿಟಿ ಮುಂದೆ, ನರೇಗಾ ಯೋಜನೆ ಬಹಳ ಒಳ್ಳೆಯದಿದೆ. ಅದರಿಂದ ಕೆರೆಗಳಾಗಿವೆ, ರಸ್ತೆಗಳಾಗಿವೆ, ಶಾಲಾ ಕಟ್ಟಡಗಳಾಗಿವೆ, ಅಂಗನವಾಡಿ ಕಟ್ಟಡ ಆಗಿವೆ. ಇಂಥವೆಲ್ಲ ಒಳ್ಳೆ ಕೆಲಸ ಆಗಿದೆ. ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಅವ್ರದೇ ರಿಪೋರ್ಟ್ ಹೇಳ್ತದೆ.
ಅವರ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಶಿವರಾಜ್ ಪಾಟೀಲ್ ಚವ್ಹಾಣ್ ಅಂತಿದ್ರು, ಅವರು ಹೇಳ್ತಾರ. ಎಲ್ಲರೂ ಇದನ್ನ ಹೇಳುವಾಗ ನಿಮಗೆ ಅಂತ ದಾಡಿ ಬಡ್ದದ್ರಿ. ಬಡವರಿಗೆ ಒಳ್ಳೇದು ಮಾಡುವಾಗ ನೀವು ಅದನ್ನ ಕೆಡ್ಸಕ್ ಹೋಗ್ತೀರಾ? ಅದಕ್ಕೆ ಬಂಧುಗಳೇ, ಈಗ ಭಜನೆ ಮಾಡೋ ಕಾಲ ಇಲ್ಲ, ಕುಂತು ಹೋರಾಟ ಮಾಡೋ ಕಾಲ ಇದೆ. ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಕಾಲ. ಬುಡ್ಬುಡ್ಕ್ಯಾರಂಗೆ ಇದು ತಗೊಂಡು ಅದು ಡಮ್ರ ಬಾರಿಸ್ಕೋತ ಹೋಗೋದಿಲ್ಲ. ನೋಡಿರ ನೀವು ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರಂತ? ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಿಂಗ್ 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 ಮಾಡ್ಕೊಂಡು, ಅರೆ ಜನ ಒಟ್ಟಿಗೆ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ನೋಡ್ತೀರಾ ಇರಾನ್ನಲ್ಲಿ ಏನ್ ನಡೆದಿದೆ? ಇರಾನ್ನಲ್ಲಿ ಒಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅಲ್ಲಿ ದಂಗೆ ಎದ್ದಿದೆ, ಜನ ಹೊಡೆಪೆಟ್ಟು ನಡೆದಿದೆ, ಆಫೀಸ್ಗಳು ಸುಡ್ತಾ ಇದ್ದಾರೆ. ನೀವು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಬದಿಗಿಟ್ಟು ನಾ ರಾಮ್ ನಾಮ್ ಜಪ್ನ ಪರಾಯ್ ಮಾಲಪ್ನ ಅನ್ಕೊಂಡು ನೀವು ಇವತ್ತು ಇಲ್ಲಿ ಓಡಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೇಳ್ತೀನಿ, ಲೇಬರ್ ಕೋಡ್ಗಳು ಅದ್ರ ಬಗ್ಗೆ ನಿಮ್ಮ ಹೋರಾಟ ಬೇಕು, ನರೇಗಾ ಬಗ್ಗೆ ಬೇಕು, ಆಮೇಲೆ ಆಹಾರ ಧಾನ್ಯದ ವಿತರಣೆ ಬಗ್ಗೆ ಬೇಕು, ಮತ್ತು ನಮ್ಮ ಕಾರ್ಮಿಕರಿಗೆ ಒಳ್ಳೆ ಸೌಲಭ್ಯ ಸಿಗಬೇಕು. ಇಂಥ ಎಲ್ಲ ಒಂದು ಪ್ರೋಗ್ರಾಮ್ಗಳಿಗೆ ನೀವು ಸಹಾಯ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ನಾ ಒಂದು ಮಾತು ನಿಮಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಸುಮಾರು 20 G20 ಕಂಟ್ರೀಸ್ ಅಂತೇನಿದ್ದು, ಅದರೊಳಗೆ 18 ದೇಶಗಳಿಗೆ ನಾನು ಭೇಟಿ ಕೊಟ್ಟೆ. ಅದು UK ಇರ್ಬೋದು, ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಬ್ರಾಜಿಲ್ ಇರ್ಬೋದು, ಇವೆಲ್ಲ ದೇಶಕ್ಕೆ, ಚೈನಾ ಇರ್ಬೋದು, ಇವೆಲ್ಲ ದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಎಲ್ಲ ದೇಶದವರು ಒಂದೇ ಮಾತು ಹೇಳ್ತಾ ಇದ್ರು, ಭಾರತ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂತ ಏನು ಕಾರ್ಯಕ್ರಮಗಳಿವೆ ಲೇಬರ್ ಬಗ್ಗೆ, ಅದು ಮೆಚ್ಚತಕ್ಕಂಥದ್ದು ಅಂತ ಹೇಳಿ 18 ದೇಶಗಳಿಗೆ ನಾ ಎಲ್ಲಿ ಭೇಟಿ ಕೊಟ್ಟಿದ್ದೀನಿ. ಆ ಎಲ್ಲ ದೇಶಗಳು ಒಕ್ಕಟ್ಟಾಗಿ ಹೇಳ್ತಾ ಇದ್ರು. ಇಸ್ತಾನ್ಬುಲ್ಗೆ ಹೋಗಿದ್ದೆ, ಈಜಿಪ್ಟ್ಗೆ ಒಂದಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, 20 ಪೈಕಿ 18 ನಾನು ಹೋಗಿದ್ದೆಲ್ಲ. ನಮ್ಮ ನರೇಗಾಕ್ಕೆ ಮೆಚ್ತಾ ಇದ್ರು, ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ಮೆಚ್ತಾ ಇದ್ರು, ಕಂಪಲ್ಸರಿ ಎಜುಕೇಶನ್ಗೆ ಮೆಚ್ತಾ ಇದ್ರು, RT ಆಕ್ಟ್ಗೆ ಮೆಚ್ತಾ ಇದ್ರು, ಹೆಲ್ತ್ ಮಿಷನ್ಗೆ ಮೆಚ್ತಾ ಇದ್ರು. ಇಂಥ ಒಳ್ಳೆ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಆರ್ಟಿಕಲ್ 371 ಈ ಭಾಗದಾಗ ಬಂದಿದೆ ಇಲ್ಲ, ಅದನ್ನು ನಿಮ್ಮ ಬಾಯಿಗೆ ಹೇಳಕ್ಕಾಗಲ್ಲ. ಅದರ ಲಾಭ ತಗೊಂಡು ನಿಮಗೆ ಬಾಯಿ ಇಲ್ಲೇನ್ರಿ? ನಿಮ್ಮ ಮಕ್ಕಳು ಯಾರು ತಹಸೀಲ್ದಾರ್ ಆಗಿಲ್ಲ, ನಿಮ್ಮ ಮಕ್ಕಳು ಯಾರು ಡಾಕ್ಟರ್ ಅಡ್ಮಿಷನ್ ಆಗಿಲ್ಲ, ನಿಮ್ಮ ಮಕ್ಕಳು ಯಾರು ಇಂಜಿನಿಯರಿಂಗ್ ಹೋಗಿಲ್ಲ, ಯಾರು ಟೀಚರ್ ಆಗಿಲ್ಲ. ಮತ್ ಏನ್ರಿ ಮೂಕರಂಗ್ ಕೂಡ್ತಿರಲ್ಲ? ಇಷ್ಟೊಂದು ಲಾಭ ತಗೊಂಡು ಯಾರು ಮಾಡಿದ್ದು? ಕಾಂಗ್ರೆಸ್ ಮಾಡಿತ್ತು. ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲ, ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ನಮ್ಮ ಸಿದ್ದರಾಮಯ್ಯನವ್ರು ಕೊಟ್ಟರು, ಇಡೀ ನಮ್ಮ ಕಾಂಗ್ರೆಸ್ ಕ್ಯಾಬಿನೆಟ್ ಕೊಡ್ತು. ಅದಕ್ಕಾಗಿ ಇವತ್ತು ಇಂಥ ಕಾನೂನು ಇಡೀ ದೇಶದಲ್ಲಿಲ್ಲ. ನೀವು ಹೋಗಿ ಹುಡ್ಕೊಂಡು ಬನ್ನಿ. 75% ರಿಸರ್ವೇಶನ್ ಎಲ್ಲಿ ಸಿಗ್ತದೆ, ಯಾವ ಸ್ಟೇಟ್ನಾಗ ಸಿಗ್ತದೆ, ಹೋಗಿ ಕೇಳ್ಕೊಂಡು ಬನ್ನಿ. ಸ್ವಲ್ಪ ಆದರೂ ನಾವಾದರೂ ಸ್ವಲ್ಪ ನಾವು ಮಾಡಿದ್ದನ್ನ ನೆನ್ಪಿಟ್ಕೊಳ್ಬೇಕು. ನೀವು ಅದನ್ನ ಬಿಟ್ಟು ಯಾರೋ ಬಂದ್ರು ಅಂದರೆ ಅವ್ರು ಸರಿನೇ ಭಜನೆ ಹಾಡೋದು. ಅದೇ ನಿಮ್ಗೆ ಮೊದಲ ಹೊಟ್ಟೆಗೆ ಅನ್ನ ಬೇಕಾ, ಏನು ಭಜನೆ ಬೇಕು? ನಿಮಗೇನು ಕೆಲಸ ಬೇಕಾ, ಅಥವಾ ಪಾದಯಾತ್ರೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂಥೇಳಿ
ಎಲ್ಲ ದೇವಸ್ಥಾನಗಳು ಅಡ್ಡಾಡ್ಕೊಂಡು ಹೋಗ್ತಾ ಇದ್ದೀರಿ. ನಾನು ದೇವಸ್ಥಾನಕ್ಕೆ ನಿಮ್ಗೆ ಹೋಗಕ್ಕೆ ಬೇಡ ಅನ್ನಲ್ಲ. ನಿಮ್ಮ ಆಸ್ತಿ ಅದು, ನಿಮ್ಮ ಏನು ನಿಮಗೆ ಅನಿಸ್ತದೋ ಅದು ಮಾಡಿ. ಆದರೆ ಯಾವುದು ಸತ್ಯ, ಆ ಸತ್ಯಕ್ಕೆ ಮರಿಮಾಚತಕ್ಕಂಥ ಮಾತು ಎಂದೂ ಆಗಬಾರ್ದು ಅಂತ ಹೇಳಿ ನಾ ಹೇಳ್ತೀನಿ. ಅದಕ್ಕೆ ಬಂಧುಗಳೇ ನಿಮಗೆ ಇಷ್ಟೇ ಹೇಳ್ತಾ ಇದ್ದೀನಿ. ಕೆಲಸ ಮಾಡತಕ್ಕಂಥ ವ್ಯಕ್ತಿ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಕರ್ನಾಟಕ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಹಾಯ ನಿಮ್ಮೆಲ್ಲರ ಪುಣ್ಯಲಿಂದ ಸಿಗ್ತಾ ಇದೆ. 5 ಪಾರ್ಲಿಮೆಂಟ್ ಸೀಟ್ ನೀವು ಕೊಟ್ರಿ, ಅದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲಿಯೂ ಬರಲಿಲ್ಲ, ಆದ್ರೆ ಇಲ್ಲಿ ಬಂತು. ಯಾಕೆ ಬಂತು? ಆರ್ಟಿಕಲ್ 371J ಅದರ ಅನುಕೂಲವಂತ ಪಡೆದಂತ ಜನ ಒಂದಾಗಿ ಮತವನ್ನ ಕೊಟ್ಟು ನಮಗೆ ಗೆಲ್ಲಿಸಿದ್ರು. ಅದೇ ರೀತಿಯಾಗಿ ಪ್ರತಿ ವರ್ಷ 5,000 ಕೋಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಇದು ನೆನಪಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಬಂಧುಗಳೇ, ನಾನು ಹೆಚ್ಚು ಮಾತನಾಡದೆ ಇಷ್ಟು ಮಾತ್ರ ಹೇಳ್ತೇನೆ. ನೀವು ಒಂದಾಗಿದ್ದರೆ, ಒಕ್ಕಟ್ಟಾಗಿದ್ದರೆ, ಈ ಭಾಗದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಛಲ ಹಠ ನಿಮಗಿದ್ರೆ ಏನು ಬೇಕಾಗಿದೆ ನಾವು ಸಾಧಿಸಬಹುದು. हम जो मांगेंगे वो जरूर मिलेगा. अगर हम चुप बैठे कुछ मिलने वाला नहीं है. जब हम रोएंगे बटो, हम जब रोते हैं तो माँ दूध पिलाती है. वैसा ही जब हम जो मांग करते हैं उसके लिए लड़ना भी सीखो. अगर लड़े तो ही आपको कुछ मिलने वाला है. और खास करके जो सेंट्रल गवर्नमेंट में आज हमारा हर कार्यक्रम का खात्मा कर दिया जा रहा है, उसके लिए आपको लड़ना है, एक होकर लड़ना है. इतना कह के मैं मेरे बात को अपना समाप्त करता हूं. और आप सबको धन्यवाद, क्योंकि हम 2.5 घंटे लेट आए तो भी आप बैठे हैं, इसलिए आप सबको मेरा धन्यवाद, आप सबको मेरा नमस्कार. मैं एक दो स्लोगन दूंगा, आप लोग ये करो. जय हिंद. अरे बोलो भाई, जबान में खाए नहीं क्या? जय हिंद, जय हिंद, जय कांग्रेस, जय कांग्रेस, जय कांग्रेस. मुझे कांग्रेस की सरकार है, इसलिए जय कांग्रेस बोलना पड़ रहा है. सरकार का कार्यक्रम मालूम है मुझे, लेकिन ये कांग्रेस की सरकार है ये काम की. इसीलिए आप सबको धन्यवाद, मेरा सबको नमस्ते. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ಇಂದಿನ ಏತ ನೀರಾವರಿ ಯೋಜನೆಗಳ ಆರಂಭವಾಗಿದ್ದಕ್ಕೆ ಸೇಡಂ ಭಾಗದ ಸಾವಿರಾರು ಎಕರೆ ಕೃಷಿಗೆ ನೀರು ಸಿಗ್ತಾ ಇದೆ. ರೈತರು ವಾಣಿಜ್ಯ ಬೆಳೆ ಬೆಳೆದು ಆರ್ಥಿಕವಾಗಿ ಸಬಲರಾಗುವ ಯೋಜನೆಗೆ ಚಾಲನೆ ನೀಡಲಾಗಿದೆ. ದೇಶದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಉದ್ಯೋಗದ ಹಕ್ಕು ಕಸಿದು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಿದೆ. ಹೀಗಾಗಿ ನಾವು ಕಾನೂನು ಸಮರಕ್ಕೂ ಸಿದ್ಧರಾಗಿದ್ದೇವೆ. ನರೇಗಾ ಯೋಜನೆಯನ್ನ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಧಿಕಾರಾವಧಿಯಲ್ಲಿ ಜಾರಿಗೆ ತರಲಾಗಿತ್ತು. ಈಗ ಮಹಾತ್ಮ ಗಾಂಧಿ ಹೆಸರಿನ ಕಾಯ್ದೆ ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಹೆಸರಿನಿ
ವಿಜಿಬಿ ರಾಮ್ಜಿ ಅಂತ ಹೆಸರಿಸಿ ಗಾಂಧೀಜಿಯವರನ್ನ ಎರಡನೆಯ ಬಾರಿ ಕೇಂದ್ರ ಸರ್ಕಾರ ಕೊಲೆ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರವಿದ್ದಾಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಬೇಕಂತ ಅನಿಸ್ಲಿಲ್ವಾ? ಇಡೀ ತಮ್ಮ ಸರ್ಕಾರದ ಅವಧಿಯಲ್ಲಿ 4 ಕೇಂದ್ರ ತೆರೆಯಲು ನಾವು ಕೇವಲ ಅರ್ಧ ಅವಧಿಯಲ್ಲಿ 10 ಕೇಂದ್ರಗಳನ್ನ ಆರಂಭಿಸುವ ಮೂಲಕ ನಮ್ಮ ಯುವಕರಿಗೆ ಕೌಶಲ್ಯ ನೀಡಿ ಉದ್ಯೋಗ ದೊರಕಿಸಿಕೊಟ್ಟಿದ್ದೇವೆ. 73 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಒತ್ತಾಯದ ಮೇರೆಗೆ ಆರಂಭಿಸಲಾಗ್ತಿದೆ. ಇದರಿಂದ ಈ ಭಾಗದ ಜನರಿಗೆ ಸಾವಿರಾರು ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡದಂತ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಆದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂತ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಶಾಸಕರು ಆದಂತ ಶ್ರೀ ಅಜಯ್ ಸಿಂಗ್ ಅವರ, ಮೇಲ್ಮನೆಯ ಸದಸ್ಯರುಗಳಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಶ್ರೀ ಜಗದೇವ್ ಗುತ್ತೇದಾರ್ ಅವರೇ, ಕರ್ನಾಟಕ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಅರುಣ್ ಕುಮಾರ್ ಅವರೇ, ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾದಂಥ ಸೈಯದ್ ಮೊಹಮ್ಮದ್ ಹುಸೇನ್ ಅವರೇ, ಕಾಡಾ ಅಧ್ಯಕ್ಷರಾದಂಥ ಶ್ರೀ ಅಬ್ದುಲ್ ರಶೀದ್ ಅವರೇ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸೈಯದ್ ಮೊಹಮ್ಮದ್ ಸಾಹೇಬ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೇ, ಇವತ್ತು ಸೇಡಂ ಕ್ಷೇತ್ರದಲ್ಲಿ ಸುಮಾರು 680 ಕೋಟಿ 80 ಕೋಟಿ ಸ್ವಲ್ಪ 680 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ಚುನಾವಣೆಗಿಂತ ಮುಂಚಿತವಾಗಿ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದೇ ಜಾಗದಲ್ಲಿ ಪ್ರಚಾರ ಭಾಷಣ ಮಾಡಲಿಕ್ಕೆ ಬಂದಿದ್ದೆ. ಅವತ್ತು ಇದಕ್ಕಿಂತ ಜಾಸ್ತಿ ಜನ ಇದ್ರು.
ಪೆಂಡಾಲ್ ಇರಲಿಲ್ಲ. ಆ ಸ್ಟೆಪ್ಸ್ಗಳ ಮೇಲೆಲ್ಲ ಕೂತಿದ್ರು, ಈ ಕಡೆ ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ರು. ನಾನು ಅವತ್ತು ಪ್ರಚಾರ ಭಾಷಣ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದೆ. ನೀವು ನನ್ನ ಮಾತಿಗೆ ಓಗೊಟ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಸುಮಾರು 43,000 ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರಿ. ಅವ್ರಿಗೆ ಆಶೀರ್ವಾದ ಮಾಡಿದ್ರಿ. ಅದಕ್ಕಾಗಿ ಸೇಡಂನ ಎಲ್ಲ ಜನತೆಗೆ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ಗೆದ್ದ ಮೇಲೆ ಮಂತ್ರಿ ಆದರು. ಅವರು ಇಂದಿನ ಖಾತೆನೇ ವಹಿಸ್ಕೊಂಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೆ ಕೌಶಲ್ಯ ತರಬೇತಿ ಇಲಾಖೆ, ಎರಡೂ ಇಲಾಖೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಶಾಸಕರಾಗಿ ಮಂತ್ರಿಯಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವರು ಜನಪರವಾದಂಥ ಮಂತ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಹೆಚ್ಚಾಗಿ ಕಲಬುರಗಿ ಡಿವಿಷನ್ನಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ. ಪದೇ ಪದೇ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಅದರ ಎಲ್ಲರೂ ಕೂಡ ಏನ್ರಿ ಎಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ, ದುಡ್ಡೆಲ್ಲ ಅಲ್ಲೇ ಖರ್ಚು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯ. ಸ್ವಲ್ಪ ಮಟ್ಟಿಗೆ ಸತ್ಯ ಅಂದ್ರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಜೇವರ್ಗಿಗೆ ಹೋಗಿದ್ದು, ಅಲ್ಲಿ ಸುಮಾರು 906 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆಯನ್ನ ಮಾಡೋದು. ಇವತ್ತು ಇಲ್ಲಿ ಸುಮಾರು 690 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆಯನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಸುಮಾರು 2 ಕ್ಷೇತ್ರಗಳಿಗೆ ಸೇರಿದ್ರೆ, ಜೇವರ್ಗಿ ಮತ್ತು ಸೇಡಂ, ಈ ಕ್ಷೇತ್ರಗಳನ್ನು ಸೇರಿದ್ರೆ 1595 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಂಕುಸ್ಥಾಪನೆ ಸೇಡಂ ತಾಲೂಕಿನಲ್ಲಿ, ಸೇಡಂ ಕ್ಷೇತ್ರದಲ್ಲಿ ಸುಮಾರು 579 ಕೋಟಿ 68,80,80,000 ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಇವೆಲ್ಲ ಈ ಕಲ್ಲುಗಳಿದಾವಲ್ಲ, ಶಂಕುಸ್ಥಾಪನಾ ಕಲ್ಲುಗಳು, ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ
ನಮ್ಮ ಪಕ್ಷದ ಸರ್ಕಾರ ಹಾಕಿರ್ತಕ್ಕಂಥ ಅಡಿಗಲ್ಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಉದ್ಘಾಟನೆ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು 108 ಕೋಟಿ 35 ಲಕ್ಷ 15,000 ಕೋಟಿ ರೂಪಾಯಿಗಳಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಸುಮಾರು ಇಷ್ಟೊಂದು ಕೆಲಸಗಳು ಆಗಬೇಕಾದ್ರೆ, ಈ ಅಭಿವೃದ್ಧಿಗಳನ್ನು ಮಾಡಬೇಕಾದ್ರೆ ಈ ಕ್ಷೇತ್ರದ ಬೆಳವಣಿಗೆಗೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ, ಬೆಂಬಲವನ್ನ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ನಾವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದೋ ಅವೆಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇದ್ದೇವೆ. ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಮ್ಮ ಪ್ರಣಾಳಿಕೆಯ ಮೂಲಕ 592 ಭರವಸೆಗಳನ್ನು ಕೊಟ್ಟಿದ್ದು, ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದು. ಈ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಜನವರಿ 12ನೇ ತಾರೀಕು ವಿವೇಕಾನಂದರ ಜಯಂತಿಯ ದಿನ ಶಿವಮೊಗ್ಗದಲ್ಲಿ 2024 ಜನವರಿ 12ನೇ ತಾರೀಕು ಯುವ ನಿಧಿ ಇದೆಯಲ್ಲ, ಯುವ ನಿಧಿ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡೋದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು, ಜನವರಿ 2004 ಜನವರಿ 12ಕ್ಕೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 592 ಭರವಸೆಗಳಲ್ಲಿ, ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದಂಥ ಭರವಸೆಗಳಲ್ಲಿ ನಾವು ಈಗಾಗಲೇ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದ್ದೇವೆ. ಅದರಿಂದ ನಾವು ನುಡಿದಂತೆ ನಡೆದಂತ ಸರ್ಕಾರ. ಏನ್ ಮಾತು ಕೊಟ್ಟಿದೆ ಜನಗಳಿಗೆ, ಆ ಮಾತುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದು ಅವತ್ತು 165 ಭರವಸೆಗಳನ್ನು ಕೊಟ್ಟಿತ್ತು. 165 ಭರವಸೆಗಳಲ್ಲದೆ ಸುಮಾರು 30 ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 165 ಭರವಸೆಗಳಲ್ಲಿ 158 ಭರವಸೆಗಳು ಮತ್ತು 130 ಭರವಸೆಗಳು, 30 ಕಾರ್ಯಕ್ರಮಗಳು, 30, 158, 188 ಕಾರ್ಯಕ್ರಮಗಳನ್ನ ಆ 5 ವರ್ಷದಲ್ಲಿ ಮಾಡಿದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಬಿಜೆಪಿ ಸರ್ಕಾರ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರು. 2019ರಿಂದ 2023ರವರೆಗೆ ಈ 4 ವರ್ಷಗಳಲ್ಲಿ ಅವರು ಮಾಡಿದಂತ ಕೆಲಸ 10% ಭರವಸೆಗಳನ್ನು ಈಡೇರಿಸಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಾಗಬೇಕು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು, ಜೆಡಿಎಸ್ನ ಮುಖಂಡರುಗಳು ತಪ್ಪು ಪ್ರಚಾರ ಮಾಡ್ತಕ್ಕಂಥ, ಸುಳ್ಳು ಪ್ರಚಾರ ಮಾಡ್ತಕ್ಕಂಥ, ಸುಳ್ಳು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಅದರಿಂದ ಸತ್ಯ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಿಮಗೆ ತಿಳಿಬೇಕು. ಅದು ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಈಗಾಗಲೇ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ, 371J ಪ್ರಸ್ತಾಪ ಮಾಡಿದ್ದಾರೆ. 371J ಮಾಡಿದವರು ಯಾರು? ಯಾರ್ರೀ ಮಾಡಿದವರು? ಒಂದು ವೇಳೆ ಅದನ್ನು ಮಾಡದೆ ಹೋಗಿದ್ರೆ ನಿಮ್ಮಲ್ಲಿ ಇವತ್ತು ಡಾಕ್ಟರ್ಗಳಾಗಿದ್ದಾರೆ, 10,000 ಜನ ಡಾಕ್ಟರ್ಗಳಾಗಿದ್ದಾರೆ, 31,000 ಜನ ಇಂಜಿನಿಯರ್ಗಳಾಗಿದ್ದಾರೆ, 12,000 ಜನರು ಡೆಂಟಲ್ ಮತ್ತು ಕೃಷಿ ಕೆಲಸದಲ್ಲಿ ಇದ್ದಾರೆ. ಇಷ್ಟೊಂದು ಉದ್ಯೋಗ ಸಿಕ್ತಲ್ಲ, ಇದು ಯಾರಿಂದ ಸಿಕ್ಕಿದ್ದು? ಯಾರಿಂದ ಸಿಕ್ಕಿದ್ದು? 2000 ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅಟಲ್ ಬಿಹಾರ್ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರು ಉಪ ಪ್ರಧಾನಿಯಾಗಿದ್ರು, ಗೃಹ ಸಚಿವರಾಗಿದ್ರು. ಅವರಿಗೆ ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂತ SM ಕೃಷ್ಣ ಅವರು ಪತ್ರ ಬರೀತಾರೆ, 371J ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ ಅಂತೇಳಿ. ಅವರು ಉತ್ತರ ಏನ್ ಕೊಡ್ತಾರೆ ಅಂತಂದ್ರೆ, 371J ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಹೇಳಿದಂತ ಮಾತು. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕಿದೆ ಇವತ್ತು ಕೇಳಲಿಕ್ಕೆ, ಸುಳ್ಳು ಪ್ರಚಾರ ಮಾಡಲಿಕ್ಕೆ? 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದ್ರು, ರಾಜಸ್ಥಾನದಲ್ಲಿ ಹೇಳಿದ್ರು. ಈ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಿದ್ದೇವೆ. 1,12,000 ಕೋಟಿ ರೂಪಾಯಿಗಳನ್ನ 1,12,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. 1,12,000 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಟ್ರೆಜರಿನಲ್ಲಿ ಹಣ ಇಲ್ವಾ? ಟ್ರೆಜರಿನಲ್ಲಿ ಹಣ ಇಲ್ಲದೆ ಹೋಗಿದ್ರೆ ಇವತ್ತು ಸೇಡಂನಲ್ಲಿ 690 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬಿಜೆಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ಏನೂ ನಡೀತಾ ಇಲ್ಲ. ಇವತ್ತು GTTC ಆಗ್ತಾ ಇದೆ ನಿಮ್ಮಲ್ಲಿ. GTTC 73 ಕೋಟಿ ಅದು ಜರ್ಮನಿಯವರ ಸಹಯೋಗದೊಂದಿಗೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೊಸ ಸಬ್ಜೆಕ್ಟ್ಗಳು ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ. ನಿಮಗೆ ರೊಬ್ಯಾಟಿಕ್ ಇನ್ಯಾವುದು ಟೂಲ್ ಅಂಡ್ ಡೈ ಮೇಕಿಂಗ್, ಮೆಟಾಕ್ರಾನಿಕ್ಸ್, ಇಂಥ ಸಬ್ಜೆಕ್ಟ್ಗಳೆಲ್ಲ ಮಾಡ್ತಾ ಇದ್ದಾವೆ. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಿ GTTC ನಲ್ಲಿ ಟ್ರೈನಿಂಗ್ ಆಗಿರ್ತದೆ, ತರಬೇತಿಯನ್ನು ಪಡೆದಿರ್ತಾರೆ,
ಅವರಿಗೆ 100ಕ್ಕೆ 100 ಕೆಲಸ ಸಿಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೇಡಂನಲ್ಲೂ ಕೂಡ ಒಂದು GDTC ಆಗ್ತದೆ. ಯಾಕೆ ಮಾಡಲಿಲ್ಲ ಇವರು? ಬಿಜೆಪಿ ಅವರು ಯಾಕೆ ಮಾಡಲಿಲ್ಲ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಶರಣ್ ಪ್ರಕಾಶ್ ಪಾಟೀಲೇ ಬರಬೇಕಾಗಿತ್ತ? ಸೇಡಂನಲ್ಲಿ GDTC ಮಾಡಲಿಕ್ಕೆ ಶರಣ್ ಪ್ರಕಾಶ್ ಬರಬೇಕಾಗಿತ್ತ? ಅವರು ಮಾಡಲಿಲ್ಲ. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ದಾಗ ಇಡೀ ರಾಜ್ಯದಲ್ಲಿ 4 ಮಾತ್ರ GDTCಗಳನ್ನು ಪ್ರಾರಂಭ ಮಾಡಿದ್ರು. 4. ನಾವು 2.5 ವರ್ಷದಲ್ಲಿ 10 GDTCಗಳನ್ನು ಪ್ರಾರಂಭ ಮಾಡಿದ್ದೇವೆ. ಎಷ್ಟು? 10. ಇನ್ನೂ ಮಾಡ್ತೇವೆ. ಇನ್ನೂ 2.5 ವರ್ಷ ಇರ್ತೀವಿ, ಇನ್ನೂ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದೇ ಕ್ಷೇತ್ರ ಅಲ್ಲ, ಕೌಶಲ್ಯ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ನೀರಾವರಿ ಮಾಡಿದೀವಿ. ಏತ ನೀರಾವರಿ ಯೋಜನೆಗಳು 320 ಸೇಡಂನಲ್ಲಿ ಇಲ್ಲಿ ಹೇಳ್ತೀನಿ ಏತ ನೀರಾವರಿ ಯೋಜನೆಗಳನ್ನು ಮಾಡಿದ್ದೀವಿ. 4 ಏತ ನೀರಾವರಿ ಯೋಜನೆಗಳು, 4 ಏತ ನೀರಾವರಿ ಯೋಜನೆಗಳು. ಕಾಚೂರ ಏತ ನೀರಾವರಿಗೆ 85,50,00,000 ರೂಪಾಯಿಗಳು. ಕಾಚೂರ ಏತ ನೀರಾವರಿಗೆ 85,50,00,000 ರೂಪಾಯಿಗಳು. ಬೀರ್ನಳ್ಳಿ ಏತ ನೀರಾವರಿಗೆ 90 ಕೋಟಿ ರೂಪಾಯಿಗಳು. ಎಡಳ್ಳಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಡಳ್ಳಿ ಅಂತ ಇದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಡಳ್ಳಿ ಅಂತ ಇದೆ. ಆಮೇಲೆ ಅದಕ್ಕೆ 67 ಕೋಟಿ 30 ಲಕ್ಷ, 67 ಕೋಟಿ 30 ಲಕ್ಷ. ಮತ್ತು ತರನಹಳ್ಳಿ ಏತ ನೀರಾವರಿಗೆ 82 ಕೋಟಿ 90 ಸಾವಿರ, 82 ಕೋಟಿ 90 ಸಾವಿರ, ಸುಮಾರು 83 ಕೋಟಿ. ಇದರಿಂದ ನೀರುಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೀರುಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಏತ ನೀರಾವರಿ ಯೋಜನೆಗಳಿಂದ ಸುಮಾರು 8,000 ಎಕರೆ ಹೆಕ್ಟೇರ್ 8,000 ಹೆಕ್ಟೇರ್ ಅಂದ್ರೆ 20,000 ಎಕರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. ಅದರಲ್ಲಿ 8,000 ಹೆಕ್ಟೇರ್ ಪ್ರದೇಶವನ್ನ ನೀರಾವರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರಿಂದ ನೀರಾವರಿ ಆಗೋದ್ರಿಂದ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಸಾಧ್ಯತೆ ಇದೆ. ವಾಣಿಜ್ಯ ಬೆಳೆಗಳು ತೊಗರಿ, ಕಬ್ಬು ಇಂಥ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಈ ಭಾಗದಲ್ಲಿ ಬೆಳೀಲಿಕ್ಕೆ ಜನರಿಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಎರಡನೇದು ಅಂತರ್ಜಲ ಮೇಲಕ್ಕೆ ಬರ್ತಕ್ಕಂಥದ್ದು. ಗ್ರೌಂಡ್ ವಾಟರ್ ಅಂತ ಇಂಗ್ಲಿಷ್ನಲ್ಲಿ ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಂತರ್ಜಲ. ಈ ಇಂಗ್ಲಿಷ್ ಭಾಷೆನೇ ಅರ್ಥ ಆಗೋದು ನಮಗೆ. ಗ್ರೌಂಡ್ ವಾಟರ್ ಅಂತಂದ್ರೆ ಅಂತರ್ಜಲ. ಅದು ಮೇಲಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ, ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ. ಇದರಿಂದ ಈ ಭಾಗದ ಒಣಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜನ ನೀರಾವರಿ ಬೆಳೆಗಳನ್ನು ಬೆಳೀಲಿಕ್ಕೆ, ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ, ಕುಡಿಯೋ ನೀರಿಗೆ, ಅಂತರ್ಜಲ ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ
ಸೇಡಂನಲ್ಲೂ ಕೂಡ ಮಾಡಿದ್ದೀವಿ. ಹಾಗೇನೆ ಜೇವರ್ಗಿನಲ್ಲೂ ಕೂಡ ಮಾಡಿದ್ದೀವಿ. ಬೇರೆ ತಾಲೂಕುಗಳಲ್ಲೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ರಾಜ್ಯದ 240 ತಾಲೂಕುಗಳಲ್ಲೂ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅದೇ ಮೊನ್ನೆ ಹಾವೇರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದು. ನಾನು ಶರಣ್ ಪ್ರಕಾಶ್ ಪಾಟೀಲು, ಡಿ.ಕೆ. ಶಿವಕುಮಾರ್, ಶಿವಾನಂದ ಪಾಟೀಲ್ ನಾವೆಲ್ಲರೂ ಕೂಡ ಹೋಗಿದ್ದು. ಅಲ್ಲಿ ಹೋದಾಗ ಹೇಳಿದೆ ನಾನು, ರಾಜ್ಯದಲ್ಲಿ 71 ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳೇ 22 ಮೆಡಿಕಲ್ ಕಾಲೇಜ್ಗಳು ಇದ್ದಾವೆ. ನಾನು ಘೋಷಣೆ ಮಾಡಿದ್ದೆ, ಹಿಂದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಘೋಷಣೆ ಮಾಡಿದ್ದೆ, ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು, ಒಂದು ಟ್ರಾಮಾ ಸೆಂಟರ್ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಅದೇ ದಿಕ್ಕಿನಲ್ಲಿ ಇವತ್ತು ಹೆಜ್ಜೆ ಇಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಈ ವರ್ಷ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತಾ ಇದ್ದೀವಿ. ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು, 2ನೇದು ಬಾಗಲಕೋಟೆ, 3ನೇದು ಕೋಲಾರ, ಮತ್ತೆ ರಾಮನಗರ ಮೊದಲೇ ಘೋಷಣೆ ಮಾಡಿದ್ದು, ಅದು ಈ ವರ್ಷ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ವರ್ಷ ಮುಂದಿನ ವರ್ಷನೂ ಕೂಡ ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಂತವಾಗಿ ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಬೇಕು, ಹಳ್ಳಿಗಾಡಿನ ಜನರು ವೈದ್ಯರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಒಂದು. 2ನೇದು ಆರೋಗ್ಯ ಸೇವೆ ಸಾಮಾನ್ಯ ಜನರಿಗೂ ಸಿಗಬೇಕು, ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತೆ ಕಾರ್ಮಿಕರಿಗೆ ಸಿಗಬೇಕು ಅಂತಕ್ಕಂಥ ಮಾತುಗಳ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, ಖಾಸಗಿ ಆಸ್ಪತ್ರೆಗಳು ಇದೆಯಲ್ಲ, ಬಹಳ ಜಾಸ್ತಿ ದುಬಾರಿ ಖರ್ಚು ಇದ್ದಾವೆ, ಬಡವರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾಡ್ತೇವೆ. ನಮ್ಮ ಸರ್ಕಾರ ಎಲ್ಲ ಜನರನ್ನು ಒಳಗೊಂಡಂತ ಸರ್ಕಾರ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು, ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರು, ಅವ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಶಾಂತವಾಗಿರಬೇಕು, ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರಬೇಕು. ಯಾಕಂತಂದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗದವರು, ಅವರು ಇಲ್ಲದೆ ಹೋಗಿದ್ರೆ, ಧರ್ಮಸಿಂಗ್ ಅವರು ಇಲ್ಲದೆ ಹೋಗಿದ್ರೆ ನಿಮಗೆ 371J ಬರ್ತಾ ಇರಲಿಲ್ಲ. 371J ಬರ್ತಾ ಇರಲಿಲ್ಲ. ಅವರು ಮನಮೋಹನ್ ಸಿಂಗ್ ರವರ ಮೇಲೆ ಒತ್ತಡ ಹಾಕಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371J ಕ್ಲಾಸ್ ಅನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಿಂದ 10,000 ಜನ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಯಿತು, 31,000 ಜನ ಇಂಜಿನಿಯರ್ಗಳಾಗಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ 12,000 ಜನರಿಗೆ ಡೆಂಟಲ್ ಡಾಕ್ಟರು, ಕೃಷಿ ಪದವೀಧರರಿಗೆ ಕೆಲಸ, ಇವೆಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು. ಯಾಕಂತ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ
70% ಮೀಸಲಾತಿ. ಬೇರೆ ಕಡೆ ಇಡೀ ರಾಜ್ಯದಲ್ಲಿ 8%. ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು. ನಮ್ಮ ಸರ್ಕಾರ ಇತ್ತು ಆ ಸಮಯದಲ್ಲಿ. 2013 ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೆ. ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ. ಇವರು ಕೂಡ ಸದಸ್ಯರಿದ್ದರು. ಅವರು ಕೊಟ್ಟ ವರದಿಯನ್ನ ಯಥಾವತ್ತಾಗಿ ಒಪ್ಪಿಗೆ ಕೊಟ್ಟು ಅದನ್ನು ಜಾರಿ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಿಜೆಪಿಯವರು ವಿರೋಧ ಮಾಡಿದ್ರು, ನಾವು ಜಾರಿ ಕೊಟ್ಟೆ. ಇದರಿಂದ ಇವತ್ತು ಸುಮಾರು 85,000 ಜನರಿಗೆ ಸರ್ಕಾರಿ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಉಳಿದಂತೆ ಎಲ್ಲ ಉದ್ಯೋಗಗಳನ್ನು ಕೂಡ, ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸೇಡಂ ಪುರಸಭೆಯನ್ನ ಶರಣ್ ಪ್ರಕಾಶ್ ಒತ್ತಡದ ಮೇಲೆ ನಗರಸಭೆಯನ್ನಾಗಿ ಮಾಡಿದ್ದೇವೆ. ಸೇಡಂ ಪುರಸಭೆ ಇತ್ತು ಇಲ್ಲಿವರೆಗೆ. ಇದನ್ನು ನಗರಸಭೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಕಾರಣ, ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ನೀವು ತಿಳ್ಕೊಳ್ಳೇಬೇಕು. ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು, ಮನ್ರೇಗಾ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮನ್ರೇಗಾ ಆದದ್ದು 20 ವರ್ಷಗಳ ಹಿಂದೆ, 2005ನೇ ಇಸ್ವಿ. 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಗ್ರಾಮೀಣ ಪ್ರದೇಶದ ಜನರಿಗೆ ಕೆಲಸ ಕೊಡಬೇಕು, ವರ್ಷದಲ್ಲಿ ಕನಿಷ್ಠ 100 ದಿನಗಳು ಕೆಲಸ ಕೊಡಬೇಕು ಮತ್ತು ಅವ್ರು ಕೇಳದ ಕಡೆ ಕೊಡಬೇಕು ಅಂತೇಳಿ ಮಾಡಿದದ್ದು ಮನಮೋಹನ್ ಸಿಂಗ್ ರವರು. ಇದೊಂದೇ ಮಾಡಲಿಲ್ಲ, ಇದು ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್ ಅಂತ ನಾವು ಇದನ್ನೇ ಕರಿತೀವಿ. ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್. ಮತ್ತೆ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಡ್ವೆಲ್ಲರ್ಸ್ಗೆ, ಅರಣ್ಯವಾಸಿಗಳಿಗೆ, ಅವರಿಗೆ ಜಮೀನಿನ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟದ್ದು ಮನಮೋಹನ್ ಸಿಂಗ್ ರವರ ಸರ್ಕಾರ. ಇದನ್ನು ನೀವು ಯಾವತ್ತೂ ಕೂಡ ಮರೀಲಿಕ್ಕೆ ಮಾಡಬಾರ್ದು. ಇವತ್ತೇನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರಿತ್ತಲ್ಲ ನರೇಗಾಕ್ಕೆ, ಅದನ್ನ ಬದಲಾಯಿಸ್ಬಿಡ್ಬೇಕು ಅಂತೇಳಿ VBG ರಾಮ್ಜಿ ಅಂತೇಳಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಮನ್ರೇಗಾ ಕಾಯ್ದೆಯನ್ನ ರಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನು ತಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮನನ್ನ ಹೆಸರು ಬದಲಾವಣೆ ಮಾಡಿ ಇವರ RSS ನಾಥುರಾಮ್ ಗೋಡ್ಸೆ ಕೊಂದಾಕಿದ್ರು ಇವ್ರನ್ನ, ಮಹಾತ್ಮ ಗಾಂಧೀಜಿಯವರನ್ನ. ಈ 2ನೇ ಸಾರಿ ಕೊಲೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ಬದಲಾವಣೆ ಮಾಡಿ VBG ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರ ಅವರು ಕೇಂದ್ರ ಸರ್ಕಾರದವರು ನೋಟಿಫೈ ಮಾಡ್ತಾರೆ. ಆ ನೋಟಿಫೈ ಮಾಡಿದ ಜಾಗದಲ್ಲಿ ಮಾತ್ರ ಕೆಲಸ ಸಿಗುತ್ತೆ, ಇಲ್ಲವರೆ ಕೆಲಸ ಸಿಕ್ಕಲ್ಲ. ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಹೊರೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು. ಇದು ಆರ್ಥಿಕವಾಗಿ ಹೊರೆ ಅಂತಕ್ಕಂಥದ್ದು. ಎಲ್ಲಿಗಿಂತ ಬಹಳ ಮುಖ್ಯವಾಗಿ
ರೈಟ್ ಟು ಎಂಪ್ಲಾಯ್ಮೆಂಟ್ ಇತ್ತಲ್ಲ, ರೈಟ್ ಟು ವರ್ಕ್ ಇತ್ತಲ್ಲ, ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ದಲಿತರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾನೆ. ಇದನ್ನ ನಮ್ಮ ಪಕ್ಷ ಬಹಳ ಗಂಭೀರವಾಗಿ ಪರಿಣಮಿಸಿದೆ, ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಈಗ AICC ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಆಯಿತು, ಇದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಕರ್ನಾಟಕದಲ್ಲಿ ಇದನ್ನ ಕೋರ್ಟ್ಗೆ ಹೋಗಬೇಕು ಅಂತಲೇ ಕೂಡ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕೋರ್ಟ್ಗೆ ಹೋಗಬೇಕು, ಕಾನೂನಿನ ಸಮರವನ್ನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ವಿಧಾನಸಭೆ ಕರೆದು, ವಿಶೇಷ ವಿಧಾನಸಭೆಯನ್ನು ಕರೆದು 2 ದಿನ ಚರ್ಚೆ ಮಾಡಿ ಇದರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. DK ಶಿವಕುಮಾರ್ ಮೊನ್ನೆ ಮೀಟಿಂಗ್ ಕರೆದಿದ್ರು, ಎಲ್ಲ MLAಗಳು ಮೀಟಿಂಗ್ ಕರೆದಿದ್ರು, MLAಗಳು, MLCಗಳು, ಲೋಕಸಭಾ ಅವ್ರ ಮೀಟಿಂಗ್ ಕರೆದಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ ಇದು ಜನರಿಗೆ ಗೊತ್ತಾಗಬೇಕು, ನಿಮ್ಗೆಲ್ಲ ಗೊತ್ತಾಗಬೇಕು. ಮನ್ರೇಗಾ ಕಾಯ್ದೆ ಏನಿತ್ತು, ಈಗ VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್. ಅದು ರಾಮ್ಜಿ ಅಲ್ಲ, ಅದರ ಅರ್ಥ ವಿಕಸಿತ, VB ಅಂದ್ರೆ ವಿಕಸಿತ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, G ಅಂತಂದ್ರೆ ಗ್ಯಾರಂಟಿ ಫಾರ್ ರೋಜ್ಗಾರ್, ಆಮೇಲೆ ಅಜೀವಿಕ ಮಿಷನ್. ಇದು ಇದರ VBG ರಾಮ್ಜಿ ಅನ್ನೋದರ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು. ಇದು ಶ್ರೀರಾಮ ಅಲ್ಲ, ದಶರಥ ರಾಮ ಅಲ್ಲ, ಕೌಶಲ್ಯ ರಾಮ ಅಲ್ಲ, ನಾಥುರಾಮ್ ಗೋಡ್ಸೆ ಇನ್ನೊಂದು ಹೆಸರು ಇದು ಮಾಡ್ತಕ್ಕಂಥ ಕೆಲಸ. ಅದರಿಂದ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಹೋರಾಟಕ್ಕೆ ತಯಾರಾಗಬೇಕು. ನೀವು ಹೋರಾಟಕ್ಕೆ ತಯಾರಾಗ್ತೀರಿ ಅಲ್ವಾ? ಇದು ನಿರಂತರವಾಗಿ ಹೋರಾಟ ಮಾಡಿ ಈ ಕಾಯ್ದೆಯನ್ನ, ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥ VBG ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡ್ತಕ್ಕಂಥ ವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅದಕ್ಕೆ ಪಕ್ಷ, ಸರ್ಕಾರ ಎಲ್ಲ ಬೆಂಬಲವನ್ನು, ಸಹಕಾರವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸೇಡಂ ಕ್ಷೇತ್ರದಲ್ಲೂ ಕೂಡ ನೀವು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ, KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, MLCಗಳಾದ ಜಗದೇವ್ ಗುತ್ತೇದಾರ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, KKRTC ಅಧ್ಯಕ್ಷ ಅರುಣ್ ಕುಮಾರ್, ವಕ್ಫ್ ಮಂಡಳಿಯ ಅಧ್ಯಕ್ಷ ಸೈಯದ್ ಮೊಹಮ್ಮದ್, ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ, ಸಹಾಯಕ ಆಯುಕ್ತ ಪ್ರಭು ರೆಡ್ಡಿ, ತಹಸೀಲ್ದಾರ್ ಶ್ರೀಯಂಕ ಧನಶ್ರೀ, ಪ್ರಮುಖರಾದ ಬಸವರಾಜ್ ಪಾಟೀಲ್ ಉಡ್ಗಿ, ನಾಗೇಶ್ವರ ರಾವ್ ಮಾಲಿ ಪಾಟೀಲ್, ಗ್ಯಾರಂಟಿ ಯೋಜನಾ ಸಮಿತಿ ತಾಲೂಕು ಅಧ್ಯಕ್ಷ ಶಿವಶಣ್ಣ ರೆಡ್ಡಿ ಪಾಟೀಲ್, ರವೀಂದ್ರ ನಂದಿಗಾವ್, ಮಹಾಂತಪ್ಪ ಸಂಗಾವಿ, ಜೈಬಿ ಮುಡ್ಗಿ, ಜಗನ್ನಾಥ್ ಚಿಂತಂಪಳ್ಳಿ ಇದ್ರು. ಶರಣಪ್ಪ ಎಳ್ಳಿ, SSV TV ನ್ಯೂಸ್, ಸೇಡಂ.